ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಇದನ್ನ ಎವಿಡೆನ್ಸ್ ಅಂತಾರಾ? ಇದೇನ್ ಮಾಡ್ತಿದ್ದೀರಾ? ನೀವು ನ್ಯಾಯದ ಪರವಾಗಿ ವಾದ ಮಾಡ್ತಿದ್ದೀರಾ ಇಲ್ಲ ಅನ್ಯಾಯನ ಸಮರ್ಥನೆ ಮಾಡ್ಕೋತಿದ್ದೀರಾ? ಯುವರ್ ಆನರ್, ಅದು ಸಾಕ್ಷ್ಯಾಧಾರ ಪರಿಶೀಲನೆ ಮಾಡಿ ನನ್ನ ಕ್ಲೈಂಟ್ ಮಲ್ಲಿಕಾಗೆ ನ್ಯಾಯ ಕೊಡಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಈ ಅಪರಾಧಿಗೆ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಿ ಅಂತ ಕೋರ್ಟನ್ನ ಕೇಳ್ಕೊತೀನಿ. ದಟ್ಸ್ ಆಲ್ ಯುವರ್ ಆನರ್. ವಾದ ಪ್ರತಿವಾದ ಕೇಳಿದ ಮೇಲೆ, ಸಾಕ್ಷಿ ಎಲ್ಲ ಸೂಕ್ಷ್ಮ ಪರಿಶೀಲನೆ ಮಾಡಿದ ಮೇಲೆ ಆರೋಪಿ ಅಪರಾಧಿ ಅಂತ ಈ ನ್ಯಾಯಸ್ಥಾನ ನಂಬಿದೆ. ಒಬ್ಬ ಅಮಾಯಕಿಗೆ ಆಸೆ ತೋರಿಸಿ ವಂಚಿಸಿ ತೀವ್ರವಾದ ಮಾನಸಿಕ ವೇದನೆಗೆ ಗುರಿ ಮಾಡಿ ಅವರ ಅಕಾಲ ಮರಣಕ್ಕೆ ಕಾರಣ ಆಗಿರೋ ಈ ಅಪರಾಧಿ ಕ್ಷಮಾರ್ಹ ಅಲ್ಲ. ನಿರ್ಭಯ ಲಾ ಪ್ರಕಾರ ಈ ಅಪರಾಧಿಗೆ ಮರಣಶಿಕ್ಷೆ ವಿಧಿಸ್ತಿದ್ದೀನಿ. The court is adjourned. ಟೈಮ್ ಆಗ್ತಾ ಇದೆ, ಬನ್ನಿ. ಇಲ್ರಿ,
ನೀವು ಬನ್ನಿ, ಜಾಗ ಬಿಡಿ. ಅವ್ರು ಯಾವ ತಪ್ಪು ಮಾಡಿಲ್ಲ, ಅವ್ರನ್ನ ಬಿಟ್ಬಿಡಿ ಸರ್. ಏನ್ರಿ ಏನ್ರಿ ಜೈ ಏನ್ರಿ? ಏನು ಮೈದಾ ನ್ಯಾಯ? ಯಾವ ತಪ್ಪು ಮಾಡದೇ ಇರೋ ಆ ಅಮಾಯಕನ್ಗೆ ನೇಣು ಶಿಕ್ಷೆ ಆಗೋದು ಅಂದ್ರೆ ಏನು? ಅದೇ ನಂಗೂ ನೋವಾಗ್ತಿದೆ ತುಳಸಿ. ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇದೇನಮ್ಮ, ಇದನ್ನೆಲ್ಲ ಶುರು ಮಾಡ್ದವ್ರು ನೀವೇ ಅಲ್ವಾ? ಗಲ್ ಶಿಕ್ಷೆಯಿಂದ ಅವರನ್ನ ಕಾಪಾಡಕ್ಕಾಗಲ್ವಾ? ಆಗೋದಿಲ್ಲ. ಏನ್ ಹೇಳ್ತಿದ್ದೀರಮ್ಮ? ಏನೋ ಕಡಿಮೆ ಶಿಕ್ಷೆ ಕೊಟ್ಟು ಮುಗಿಸ್ತಾರೆ ಅಂತ ಅನ್ಕೊಂಡೆ. ಜಡ್ಜ್ ಅವರು ಇಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅವ್ರು ಯಾವ ಥರ ಆಸೆಗೂ ಬಗ್ಗೋ ಮನುಷ್ಯ ಅಲ್ವಂತೆ. ಇನ್ ನನ್ನ ಕೈಲಿ ಏನೂ ಇಲ್ಲ ತುಳಸಿ. ಕೈಯಲ್ಲಿಲ್ಲ ಅಂದ್ರೆ ಏನಮ್ಮ? ಇದೆಲ್ಲ ಮಾಡಿದ್ದು ನೀವೇ ಅಂತ ಒಂದು ಮಾತು ಹೇಳಿ ಆ ಮಲ್ಲಿಕನ ಜಡ್ಜ್ ಮುಂದೆ ನಿಲ್ಸಿದ್ರೆ ಜೈ ನಿರ್ದೋಷಿಯಾಗಿ ಹೊರಗ್ ಬರ್ತಾರಲ್ಲಮ್ಮ. ಆಗ ನಾನ್ ದೋಷಿ ಆಗ್ತೀನಿ, ನನ್ ಮರ್ಯಾದೆ ಹೋಗುತ್ತೆ. ನಿಮ್ ಮರ್ಯಾದೆಗೋಸ್ಕರ ಒಬ್ರು ಪ್ರಾಣ ತೆಗಿತೀರಾ? ನಿಮ್ಮ ಸ್ವಾರ್ಥಕ್ಕೋಸ್ಕರ ಒಬ್ಬ ಅಮಾಯಕನ್ನ ಬಲಿ ಕೊಡ್ತೀರಾ? ನೀವು ದೋಷಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಿರ್ದೋಷಿನ ಗಲ್ಲಿಗೆ ಹಾಕಿಸ್ತೀರಾ? ಇದ್ಯಾವ್ ನ್ಯಾಯನಮ್ಮ? ಇದು ಮಹಾಪಾಪ. ಇದು ಪಾಪ ಅಲ್ಲ, ಜೈ ಹಣೆ ಬರ. ಆ ವಂಶದ ಶಾಪ ಆ ಮನೆ ವಾರಸ್ದಾರನ್ನೇ ಬಲಿ ತಗೋತಿದೆ. ಇಷ್ಟು ವರ್ಷ ಸತ್ತಿರೋ ಆ ಮನೆ ಸೊಸೆಯರ್ ಮಾಂಗಲ್ಯನೇ ಜೈಗೆ ನೇಣ್ ಹಾಗ ಆಯ್ತೇನೋ. ಇಷ್ಟು ನಿರ್ದಯಿಯಾಗಿ ಹೇಗ್ ಮಾತಾಡ್ತೀರಮ್ಮ? ಪಾಪನೆ ಮಾಡ್ದಿರೋ ಒಬ್ಬ ಒಳ್ಳೆ ಮನುಷ್ಯನ್ನ ಅರೆಸ್ಟ್ ಮಾಡಿಸಿದವರು ನೀವು, ಜೈಲಿಗೆ ಹಾಕಿಸಿದವರು ನೀವು. ಈಗ ಜೈ ನಿಮ್ ಕಾರಣದಿಂದ ನೇಣಿನ ಕಂಬ ಹತ್ತತಾನೆ ಅಂದ್ರೆ ನೀವ್ ಕೈ ಕಟ್ಕೊಂಡು ಆಟ ನೋಡ್ತೀರೇನಮ್ಮ? ಇನ್ನೇನ್ ಮಾಡು ಅಂತ್ಯ ತುಳಸಿ? ನಿತ್ಯನ ಶಾಪದಿಂದ ತಪ್ಸೋದಕ್ಕೆ ಗಂಗಾನ ಎರೆ ಹಾಕ್ತಿದ್ದೆ. ಗಂಗಾ ಕೂಡ ನನ್ ಮಗಳೇ ಅಂತ ಗೊತ್ತಾದ್ಮೇಲೆ ಅವಳನ್ನ ಹೇಗಾದ್ರೂ ಕಾಪಾಡ್ಬೇಕು ಅಂತ ಜೈಯಿಂದ ದೂರ ಇಡ್ಬೇಕು ಅನ್ಕೊಂಡೆ. ಅವ್ರ ಶೋಭನ ನಡಿಬಾರ್ದು ಅಂತ ಜೈನ ಜೈಲಿಗೆ ಕಳ್ಸಿದ್ದು. ಆದ್ರೆ ವಿಧಿ ಈ ಥರ ಆಗತ್ತೆ ಅಂತ ನಾನು ಊಹಿಸಿರ್ಲಿಲ್ಲ. ಈಗ ನಾನು ನಿಜ ಹೇಳಿದ್ರೆ ನನ್ನಿಬ್ರು ಮಕ್ಳಿಗೂ ನಾನು ಶತ್ರು ಆಗ್ತೀನಿ. ಜೀವನ ಪೂರ್ತಿ ನನ್ನ ದ್ವೇಷಿಸ್ತಾರೆ. ಅದನ್ನ ನಾನು ಸಹಿಸ್ಕೊಳ್ಳಲ್ಲ. ನೇಣು ಹಾಕಿದ್ರೆ ಒಂದೇ ಸಲ ಪ್ರಾಣ ಹೋಗುತ್ತೆ. ಆದ್ರೆ ಹೆತ್ತ ಮಕ್ಕಳೇ ಅಸಹ್ಯ ಪಟ್ರೆ ಕ್ಷಣ ಕ್ಷಣ ಸಾಯ್ತಾ ಬದುಕಬೇಕು. ಬದುಕಿದ್ರೂ ಶವ ಆಗಿರ್ತೀನಿ. ಅದಕ್ಕೆ ನಾನು ಸಿದ್ಧವಾಗಿಲ್ಲ. ಜೈ ಮೇಲಿನ ಕೋಪದಿಂದ ನಾನಿದನ್ನೆಲ್ಲ ಮಾಡಿಲ್ಲ. ಕೇವಲ ನನ್ನಿಬ್ರು ಮಕ್ಕಳನ್ನ ಕಾಪಾಡಕ್ಕೋಸ್ಕರ ಮಾಡಿದ್ದೀನಿ. ನನಗೆ ನಿತ್ಯ ಗಂಗಾ ಇಬ್ರೂ ಬೇಕು. ಅವ್ರ ಜೊತೆ ಲೈಫ್ ಲಾಂಗ್ ನಾನು ಖುಷಿಯಾಗಿರ್ಬೇಕು. ಅವರು 100 ಕಾಲ ಬದುಕಬೇಕು. ಇದನ್ ಬೇಕಾದ್ರೆ ಸ್ವಾರ್ಥ ಅನ್ಕೋ, ಪಾಪ ಅನ್ಕೋ. ನಾನು ನನ್ನ ಮಕ್ಕಳಿಗೆ ತಾಯಿ ಮಾತ್ರನೇ, ಯಾರಿಗೂ ಶತ್ರು ಅಲ್ಲ. ಇಲ್ಲಮ್ಮ, ನೀವು ತಪ್ಪು ಮಾಡ್ತಾ ಇದ್ದೀರಾ. ನಿಮ್ ಮಕ್ಕಳಿಗೆ ತಾಯಿಯಾಗಿ ಯೋಚಿಸಿದ್ರೆ ಬೇರೆ ತಾಯಿಗೆ ಪುತ್ರ ಶೋಕ ಕೊಡ್ತಾ ಇದ್ದೀರಾ. ಈ ವಿಷಯನ ನಾನು ಈಗ್ಲೇ ಅವ್ರಿಗೆ ಹೇಳ್ತೀನಿ. ನಿಲ್ಲು ತುಳಸಿ. ಇದನ್ನ ನೀನ್ ಯಾರಿಗೆ ಹೇಳಿದ್ರು ಗಂಗಾ ಮೇಲಾಣೆ. ಗಂಗಾ ಜೀವನದ ಮೇಲೆ ನಿನ್ಗೆ ಸ್ವಲ್ಪ ಆದ್ರೂ ಪ್ರೀತಿ ಇದ್ರೆ ಈ ನಿಜಾನ ನಿನ್ನಲ್ಲೇ ಸಮಾಧಿ ಮಾಡ್ಕೋ ತುಳಸಿ. ಗಂಗಾ ಜೀವನನೇ ಅಜ್ಜಯ್ ಅಲ್ವಮ್ಮ? ಅವನೇ ಇಲ್ಲ ಅಂದಮೇಲೆ ಗಂಗನ್ ಭವಿಷ್ಯ ಎಲ್ಲಿದ್ಯಮ್ಮ? ನಿತ್ಯ ಕೂಡ ಜೈನ ಪ್ರೀತಿಸಿದಾಳೆ. ನಿತ್ಯ ಜೊತೆಗೋ ಗಂಗಾ ಜೊತೆಗೋ ಜೈ ಸಂಸಾರ ಮಾಡಿ ಅವರಲ್ಲಿ ಯಾರೋ ಒಬ್ರನ್ನ ಕಳ್ಕೊಳ್ಳೋದ್ಕಿಂತ ಜೈ ಇಲ್ದೇ ಇರೋದೇ ಒಳ್ಳೇದು. ನನ್ನಿಬ್ರು ಮಕ್ಕಳು ನನಗ್ ಸಿಗ್ತಾರೆ. ನಾನ್ ಹೇಳೋದ್ ನಿನಗ್ ತಪ್ಪು ಅಂತ ಅನ್ಸಿದ್ರು ಗಂಗನ್ನ ಬೆಳೆಸಿರೋ ತಾಯಿಯಾಗಿ ಯೋಚ್ಸು. ಒಂದ್ ಸಿಗ್ಬೇಕು ಅಂದ್ರೆ ಇನ್ನೊಂದ್ ಕಳ್ಕೊಳ್ಬೇಕು. ಗಂಗಾ ನಿತ್ಯ ಪ್ರಾಣ ಉಳಿಬೇಕು ಅಂದ್ರೆ ಜೈ ಪ್ರಾಣ ಹೋಗೋದನ್ನ ತಪ್ಸಕ್ಕಾಗಲ್ಲ. ಅಯ್ಯೋ
ಈ ಶರತ್ ಎಲ್ಲಿಗೆ ಹೋದ? ನಾನು ನೋಡ್ಕೋತೀನಿ ಸರ್. ಆಯ್ತಾಯ್ತು. ಶರತ್ ಎಲ್ಲಿ ಹೋದ? ಕಾನ್ಸ್ಟೇಬಲ್ಸ್ ಹೇಳಿ ಮೇಡಮ್. ಆಗ್ಲೇ ನಿಮ್ ಜೊತೆ ಬಂದು ಕೋರ್ಟಲ್ ಸಾಕ್ಷಿ ಹೇಳಿದ್ನಲ್ಲ, ಅವನು ಇಲ್ಲೇ ಎಲ್ಲೋ ಇರ್ಬೇಕು. ಎಲ್ಲಿ ಹೋಗಿದ್ದಾನೆ? ಯಾರೋ ಹುಡುಗಿ ಬಂದು ಅವ್ರನ್ನ ಕರ್ಕೊಂಡು ಹೋದ್ರು. ಯಾರು? ಗೊತ್ತಿಲ್ಲ ಮೇಡಮ್. ಗೊತ್ತಿರೋರು ಅನ್ಕೊಂಡೆ. ಜೋರಾಗಿ ಮಾತಾಡ್ತಾ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋದ್ರು. ಥ್ಯಾಂಕ್ ಯು. ಓಕೆ ಮೇಡಮ್. ಗೊತ್ತಿರೋರಾ? ಒಂದ್ ವೇಳೆ ಆ ಮಲ್ಲಿಕ ಏನಾದ್ರು ಬಂದಿದ್ಲ? ಅವಳು ಅಷ್ಟು ರಿಸ್ಕ್ ಯಾಕೆ ತಗೋತಾಳೆ? ಅದು ಇವತ್ತು ಈ ಜಾಗದಲ್ಲಿ. ಮಲ್ಲಿಕ ಬಂದು ಕರ್ಕೊಂಡು ಹೋಗೋ ಚಾನ್ಸೇ ಇಲ್ಲ. ಹಾಗಾದ್ರೆ ನಿತ್ಯ ಕರ್ಕೊಂಡು ಹೋಗಿರ್ತಾಳ? ನನ್ನ ಬಗ್ಗೆ ಗೊತ್ತಿಲ್ಲದೆ ನನ್ನ ಕಿಡ್ನಾಪ್ ಮಾಡಿ ಕುರ್ಚಿ ಕಟ್ ಹಾಕಿದ್ದೀರಾ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ನೀವು ಕೂಡ ಜೈ ಸರ್ ಥರ ಜೈಲಿಗೆ ಹೋಗ್ಬೇಕಾಗುತ್ತೆ. ನಿನ್ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ಓಕೆ, ಮತ್ತೆ ನನ್ ಬಗ್ಗೆ ನಿನಗ್ ಗೊತ್ತಾ? ನಾನ್ ಯಾರು ಗೊತ್ತಾ? ಈ ನಿತ್ಯ ಶ್ರೀನಿವಾಸ್ಗೆ ಕೋಪ ಬಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀರಾ? ಹಾ, ಸಾಯಿಸ್ತೀರಾ? ಏನ್ ಮಾಡ್ತೀನಾ? ಸಾಯಿಸಲ್ಲ, ಸಾವನ್ನ ಪರಿಚಯ ಮಾಡಿಸ್ತೀನಿ. ಹಾರ್ಟ್ಗೆ ಶೂಟ್ ಮಾಡೋಳು ಶೋಲ್ಡರ್ ಮೇಲೆ ಶೂಟ್ ಮಾಡಿದ್ಲಲ್ಲ, ಗುರಿ ತಪ್ತು ಅಂದ್ಕೊಂಡ್ಯಾ? ತಪ್ಸಿದ್ದು. ಮರ್ಯಾದೆಯಿಂದ ನಿಜ ಹೇಳು. ಇದೆಲ್ಲ ಮಾಡಿಸ್ತಿರೋದು ನಿಮ್ಮ ಅಮ್ಮನೇ ಮೇಡಮ್. ಗೊತ್ತು. ಅವಳು ಯಾಕೆ ಮಾಡಿಸ್ತಿದ್ದಾಳೋ ಆಮೇಲೆ ತಿಳ್ಕೊತೀನಿ. ಈಗ ತಿಳಿಬೇಕಾಗಿದ್ದು ಮಲ್ಲಿಕ ಎಲ್ಲಿದ್ದಾಳೆ ಅಂತ. ಹೇಳು, ವೇರ್ ಇಸ್ ಮಲ್ಲಿಕಾ? ಗೊತ್ತಿಲ್ಲ ಮೇಡಮ್, ನಂಗೆ ಗೊತ್ತಿಲ್ಲ. ಸತ್ತೋಗ್ತ್ಯಾ? ನನ್ನ ಪ್ರಾಣಕ್ಕಿಂತ ಮಲ್ಲಿಕ ನನಗೆ ಹೆಚ್ಚಲ್ಲ ಮೇಡಮ್. ಅವ್ರು ಎಲ್ಲಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಮ ಅಮ್ಮನಿಗೆ ಗೊತ್ತು. ನನ್ನ ಆಣೆ ಮೇಡಮ್, ನಿಮ್ಮ ಅಮ್ಮನೇ ಮಲ್ಲಿಕನ ಈ ಸಿಟಿಯಲ್ಲಿ ಒಂದು ಸೀಕ್ರೆಟ್ ಪ್ಲೇಸಲ್ಲಿ ಬಚ್ಚಿಟ್ಟಿದ್ದಾರೆ. ಆ ಪ್ಲೇಸ್ ಎಲ್ಲಿ ಅಂತ ನಾನು ಕೇಳಿದ್ರು ನಿಮ್ಮಮ್ಮ ನನಗೆ ಹೇಳಲಿಲ್ಲ. ಕೋರ್ಟಿಗೆ ಬಂದು ಸಾಕ್ಷಿ ಹೇಳೋದು ಮಾತ್ರ ನನ್ನ ಕೆಲಸ ಮೇಡಮ್. ನನ್ನ ನಂಬಿ ಮೇಡಮ್. ಸೊ ಮಲ್ಲಿಕ ಈ ಸಿಟಿಲೇ ಇರೋದು? ಹೌದು ಮೇಡಮ್. ಅವರು ಈ ಸಿಟಿ ದಾಟಿ ಎಲ್ಲೂ ಹೋಗಿಲ್ಲ. ಅವರನ್ನ ನಿಮ್ಮ ಅಮ್ಮನವರೇ ಎಲ್ಲೋ ಕಳಿಸ್ಬೇಕು ಅಂತ ನೋಡ್ತಿದ್ದಾರೆ. ನಂಗೆ ಅಷ್ಟೇ ಗೊತ್ತಿರೋದು ಮೇಡಮ್. ನನ್ನ ನಂಬಿ ಪ್ಲೀಸ್.
ನಂಬ್ತೀನಿ. ಜೈ ನನ್ನ ಪ್ರಾಣ. ಜೈಗೋಸ್ಕರನೇ ನಾನು ಬದುಕ್ತಿರೋದು. ನನ್ನ ಜೈಗೇನಾದ್ರೂ ಆದ್ರೆ ನಿನ್ನ ಮಲ್ಲಿಕಾನ ನಮ್ಮ ಮಾಮ್ನ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಎಲ್ಲಾರನ್ನೂ ಸುಟ್ಟು ಸಾಯಿಸ್ತೀನಿ. ನಿಮಗೂ ಶಿಕ್ಷೆ ಆಗೋದು ಅಂದರೆ ಏನು ಸರ್? ಎಷ್ಟೋ ತಪ್ಪು ಮಾಡಿರೋ ನಮಗೆ ಈ ಜೈಲು ಶಿಕ್ಷೆ ಆಗಿದೆ. ಯಾವ ತಪ್ಪು ಮಾಡಿದಿರೋ ನಿಮಗೆ ಈ ಶಿಕ್ಷೆ ಯಾಕೆ ಸರ್? ಇಂಥ ಒಳ್ಳೆಯವ್ರು ಯಾಕೆ ಸರ್ ಇಂಥ ಶಿಕ್ಷೆ ಅನುಭವಿಸ್ತಾ ಇದ್ದೀರಾ? ಇದು ಅನ್ಯಾಯ ಸರ್, ದುರುದ್ದೇಶ ಸರ್. ನಿಮ್ಮಂಥವ್ರಿಗೆ ನ್ಯಾಯ ಸಿಗದೆ ಹೋದ್ರೆ ಒಳ್ಳೆಯವ್ರಿಗೆ ಕಾಲ ಎಲ್ಲಿದೆ ಸರ್? ನಮಗೆ ಎಷ್ಟೊಂದು ನೋವಾಗ್ತಾ ಇದೆ. ಇದನ್ನೆಲ್ಲ ನೀವು ಹೆಂಗೆ ಸಹಿಸ್ಕೊಂಡಿದ್ದೀರಾ ಸರ್? ಹೇಗೆ ತಡ್ಕೋತಾ ಇದ್ದೀರಾ ಸರ್? ಇವಾಗ ಮೇಡಮ್ ಅವರ ಪರಿಸ್ಥಿತಿ ಏನು ಸರ್? ಮಾಡ್ದಿರೋ ತಪ್ಪಿಗೆ ಶಿಕ್ಷೆ ಆಗ್ತಿದೆಯಲ್ಲ ಅಂತ ನೋವಾಗ್ತಿಲ್ಲ ಬ್ರದರ್. ನನ್ನ ಚಿಂತೆ ಎಲ್ಲ ನಿತ್ಯನ್ ಬಗ್ಗೆ. ನನ್ನನ್ನೇ ಪ್ರಪಂಚ ಅಂತ ಬದುಕ್ತಿರೋ ನಿತ್ಯನ್ಗೆ ನನ್ನ ಜೀವ ಹೋದ್ರೆ ಅವಳು ಹೇಗೆ ತಡ್ಕೋತಾಳೆ ಅಂತ ನೋವಾಗ್ತಿದೆ. ಒಂದ್ ನಿಮಿಷ ಸರ್. ಗಲ್ಲು ಶಿಕ್ಷೆ ಆಗಿರೋ ಕೈದಿಯಾಗಿ ಇನ್ ಮುಂದೆ ನೀವು ಒಂಟಿಯಾಗಿರ್ಬೇಕು. ಬೇರೆ ಕೈದಿಗಳ ಜೊತೆ ಮಾತಾಡೋದಾಗ್ಲಿ ನೋಡೋದಾಗ್ಲಿ ಮಾಡಬಾರ್ದು. ಕರ್ಕೊಂಡು ಹೋಗಿ. ಬನ್ನಿ. ಸರ್ ಬನ್ನಿ ಸರ್.